ಟೈಮ್ನಾಗ ಪ್ರಶ್ನೆಗಳ ಆಳ ಮತ್ತು ಅಗಲ ಹೆಚ್ಚಾಕತ್ತ. ಪ್ರಶ್ನೆಗಳ ಆಳ ಮತ್ತು ಅಗಲ ಹೆಚ್ಚಾಗ್ತಾ ಇರೋದ್ರಿಂದಾಗಿ ನಿಮ್ಮ ತಲೆಯಾಗ ಇರ್ಬೇಕು, ನಾನು ಒಂದೊಂದೇ ಲೈನ್ ಓದ್ತೀನಿ, ಅದೊಂದೇ ಬಾಯ್ಪಟ್ಟು ಹಾಕ್ತೀನಿ, ಅದನ್ನು 10 ಸಲ ಓದ್ತೀನಿ ಅಂತಂದ್ರೆ ನೀವು 60 ಮಾರ್ಕ್ಸ್ ತೊಗೊಂಡು ಏನು ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ. ಅದಕ್ಕೆ ಲೈಬ್ರರಿ ಒಳಗೆ ಕುತ್ಕೊಂಡು ಕೆಲವು ಜನ 10-12 ತಾಸು ಓದ್ತಿರೋ ದಿನಕ್ಕೆ 10-12 ತಾಸು ಓದಿ ವ್ಯರ್ಥ. ಅದೇನೋ ಹೇಳ್ತಾರಲ್ಲ, ಮಂಡ್ ಕೊಡ್ಲಿ ತೊಗೊಂಡು ಸಂಜಿತನ ಗಿಡ ಕಡಿಯೋ ಬದಲು ಕೊಡ್ಲಿಯನ್ನು ಶಾರ್ಪ್ ಮಾಡ್ಕೊಂಡು ಮಧ್ಯಾಹ್ನ ಗಿಡ ಕಡಿದು ಮಧ್ಯಾಹ್ನ ನಂತರ ಆರಾಮಾಗಿರ್ಬೋದು. ಮೊದಲು ನಿಮ್ಮ ಮೈಂಡನ್ನು ಶಾರ್ಪ್ ಮಾಡ್ಕೊಳ್ರಿ. ಏನು ಓದ್ಬೇಕು, ಏನು ಓದಬಾರ್ದು, ಯಾವ ರೀತಿ ಓದ್ಬೇಕು ಅಂತ ತಿಳ್ಕೊಳ್ರಿ. ಸುಮ್ಮನೆ ಯಾರೋ ಹೇಳ್ತಾರಂತ ನಾನೇ ಹೇಳ್ತೇನೆ ಅಂತ ನಂಬಕ್ಕೆ ಹೋಗ್ಬೇಡ್ರಿ. ನೀವು ಮೊದಲು ವಿಚಾರ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಒಂದು ಕಡೆ ಬುದ್ಧ ಹೇಳ್ತಾನೆ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ, ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾಗುವುದಾದರೆ ಸ್ವೀಕರಿಸು, ಇಲ್ಲದಿದ್ದರೆ ಧಿಕ್ಕರಿಸು ಅಂತ ಬುದ್ಧ ಹೇಳ್ತಾನೆ ಒಂದು ಕಡೆಗೆ. ಅದಕ್ಕೆ ಯಾರು ನಾನು ಹೇಳಿದ್ದನ್ನು ಬ್ಲೈಂಡಾಗಿ ನಂಬೇಡ್ರಿ, ಇನ್ಯಾರು ಹೇಳಿದ್ರು ಬ್ಲೈಂಡಾಗಿ ನಂಬೇಡ್ರಿ. ಕ್ವಶನ್ ಪೇಪರ್ಗಳನ್ನು ನೋಡ್ರಿ. 2015ಕ್ಕಿಂತ ಮುಂಚಿನ ಕ್ವಶನ್ ಪೇಪರ್ ನೋಡ್ರಿ, 2015 ನಂತರ ಕ್ವಶನ್ ಪೇಪರ್ಸ್ ನೋಡ್ರಿ. ಕ್ವಶನ್ ನೋಡಕ್ಕೆ ಒಂದೇ ಲೈನ್ ಇರ್ತದ, ಆದ್ರೆ ಆ ಕ್ವಶನ್ ಉತ್ತರ ಏನು ಮಾಡಿರ್ತಾರೆ ಅಲ್ಲೇ ಸ್ವಲ್ಪ ತಿರುವು ಮಾಡಿ ಕೊಟ್ಟಿರ್ತಾರೆ. 60 ನಿಮ್ಗೆ ಅನಿಸ್ತದೆ 60 ಕ್ವಶನ್ ಸರಿ ಉತ್ತರ ಬರೆದ್ರೆ ಕ್ವಶನ್ ಪೇಪರ್ ಭಾರಿ ಈಜಿ ಇದ್ರೆ ಮತ್ತೆ ಯಾಕೆ ನೌಕರಿ ಇರ್ಲಿಲ್ಲಪ್ಪ, ನೀನು 3-4 ವರ್ಷ ಕೂತ್ಕೊಂಡ್ರೆ ಯಾಕೆ ನೌಕರಿ ಹತ್ತಲಿಲ್ಲ ನಿನಗೆ ಅಂತ ಒಂದೇನು ಕ್ವಶನ್ ಮಾಡ್ಕೊಂಡಿರ? ಯಾರು ಕ್ವಶನ್ ಮಾಡ್ಕೊಳ್ಳಲ್ಲ. ಅದಕ್ಕೆ 60 ತೊಗೊಳ್ಳೋದೇನು ದೊಡ್ಡ ಸಾಧನೆ ಅಲ್ಲ ಸರ. 60 ಮಾರ್ಕ್ಸ್ ತೊಗೊಳ್ಳೋದು ನಿಮ್ಮನ್ನು ಪ್ರಿಪೇರ್ ಮಾಡಿಸೋದು ನಮ್ಮದೇನು ದೊಡ್ಡ ಸಾಧನೆ ಅಲ್ಲ ಅದು. ಓಕೆ, 80, 85, 90 ತೊಗೊಳ್ಳೋಷ್ಟು ಮಟ್ಟಿಗೆ ನೀವು ರೆಡಿ ಮಾಡಿಸಿದ್ರೆ ಅದು ಭಾಳ ಇಂಪಾರ್ಟೆಂಟ್. ಅದು ಮೇಲಿಂದ 20-25 ಮಾರ್ಕ್ಸ್ ಐತಿಲ್ಲ, ಅದಕ್ಕೆ ನೀವು ರೆಡಿ ಆಗಬೇಕು ಅಂತಂದ್ರೆ ಹಿಂಗೆ ಸುತ್ತಮುತ್ತಲ ಅಂಶಗಳನ್ನು ತಿಳ್ಕೋ ಪ್ರಯತ್ನ ಮಾಡಬೇಕು. ಅಶೋಕನನ್ನ ದೇವನಾಮ ಪ್ರಿಯದರ್ಶಿ ಅಂತ ಕರಿತಿದ್ರು ಅಂತ SLC ಹುಡುಗನು ಕೂಡ ಹೇಳ್ತಾನೆ ಸರ್. ಅದನ್ನು ನೀವು ಉತ್ತರ ಹೇಳೋದ್ರಾಗ ಅದನ್ನು ಕ್ವಶನ್ ಬಿಡಿಸೋದ್ರಾಗ ಏನು ಅರ್ಥ ಐತಿ? ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನೇನು ಹೇಳೋದು, ಅದರ ಹಿನ್ನೆಲೆಯನ್ನು, ಅದರ ಸುತ್ತಮುತ್ತಲ ಅಂಶಗಳನ್ನ ನೀವು ತಿಳ್ಕೊಂಡ್ರಿ ಅಂದರೆ ಮಾತ್ರ ನೀವು ಎಕ್ಸಾಮನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಅದ. ನೀವು ತಿಳ್ಕೊಂಡಂಗೆ CR, DR, PC ಎಲ್ಲ ಭಾರಿ ಈಜಿ ಇರ್ತಾವ ಅಂತ ತಿಳ್ಕೊಂಡಿದ್ರೆ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರು ಇರಂಗಿಲ್ಲ. ಅದು ನಿಮ್ಮ ತಲೆಯಾಗ